ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕ್ಯೂಟೆಸ್ಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಸುಕ್ಕ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ರೆಸಿಪಿ ಶುರು ಮಾಡೋದಕ್ಕಿಂತಲೂ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕನ್ ಪ್ರೆಸ್ ಮಾಡಿಬಿಟ್ಟು ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ಚಿಕನ್ ಸುಕ್ಕ ಮಾಡಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳು, ಮೊದಲನೇದಾಗಿ ಒಂದು ಅರ್ಧ ಕೆ.ಜಿಯಷ್ಟು ಚಿಕನ್ ತೊಗೊಂಡಿದ್ದೀನಿ. ಈ ರೀತಿ ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ಒಂದು ಅರ್ಧ ಕಡಿ ಕಾಯಿ ತೊಗೊಂಡಿದ್ದೀನಿ. ನಂತರ ಒಂದು ನೀರುಳ್ಳಿ, ಒಂದು ಹಸಿಮೆಣಸು ತೊಗೊಂಡಿದ್ದೀನಿ. ನಂತರ ಚಿಕನ್ ಮಸಾಲ ಪೌಡ್ರ್ ತೊಗೊಂಡಿದ್ದೀನಿ 1 ಚಮಚದಷ್ಟು. ನಂತರ ಒಂದು ಟೊಮೆಟೊ ತೊಗೊಂಡಿದ್ದೀನಿ, ಸಣ್ಣಗೆ ಕುಚ್ಕೊಂಡಿದ್ದೀನಿ. ನಂತರ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನಂತರ ಇದಕ್ಕೆ ಖಾರದ ಹುಡಿ, 1-2 ಚಮಚದಷ್ಟು ಖಾರದ ಹುಡಿನ ತೊಗೊಂಡಿದ್ದೀನಿ. ನಂತರ ಮಸಾಲೆಗಳಾದಂತಹ ಧನಿಯಾ ಪೌಡ್ರು 1 ಚಮಚದಷ್ಟು, ಜೀರಿಗೆ ಪೌಡ್ರು 1 ಚಮಚದಷ್ಟು, ಗರಂ ಮಸಾಲ ಪೌಡ್ರು ಒಂದು ಅರ್ಧ ಚಮಚದಷ್ಟು ಮತ್ತು ಮೆಣಸಿನ್ಕಾಳು ಪೌಡ್ರು ಒಂದು ಅರ್ಧ ಚಮಚದಷ್ಟು ತೊಗೊಂಡಿದ್ದೀನಿ. ಇವನ್ನೆಲ್ಲ ನಾನೇ ಮಸಾಲೆ ಮಾಡಿಕೊಂಡಿರುವಂಥದ್ದು ಮನೆಯಲ್ಲಿ. ನಂತರ ರುಚಿಗೆ ತಕ್ಕಷ್ಟು ಎಣ್ಣೆ ಮತ್ತು ಎಣ್ಣೆ 1-2 ಚಮಚದಷ್ಟು ಎಣ್ಣೆ ತೊಗೊಂಡು, ನಂತರ ಎಣ್ಣೆ ಬಿಸಿ ಆದ ನಂತರ ಎಣ್ಣೆ ಕಾದ ನಂತರ ಒಂದನ್ನ ಹಾಕಬೇಕು. ನಂತರ ಈಗ ನೀರುಳ್ಳಿ ಕೆಂಪಾದ ನಂತರ ಹಾಕಬೇಕು. ಇದು ಚೆನ್ನಾಗಿ ಬೇಯಬೇಕು. ಟೊಮೆಟೊ ಈಗ ಟೊಮೆಟೊ ಚೆನ್ನಾಗಿ ಬೆಂದಿದೆ. ಈಗ ನಾವು ಇದಕ್ಕೆ ಚಿಕನ್ ಹಾಕಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. 1 ನಿಮಿಷ ಸಣ್ಣ ಉರಿಲಿಟ್ಟು ಬೇಯಿಸ್ಬೇಕು ಇದನ್ನು. ನೋಡಿ, ಈಗ ಈ ಚಿಕನ್ ಬೆಂದಿದೆ. ಈಗ ಇದಕ್ಕೆ ನಾವೆಲ್ಲ ಮಸಾಲೆಗಳನ್ನು ಹಾಕುವ. ಇದು ಚಿಕನ್ ಮಸಾಲ ಪೌಡರು 1 ಚಮಚ, ಜೀರಿಗೆ ಪೌಡರು, ಧನಿಯಾ ಪೌಡರು, ಕಾಳು ಮೆಣಸಿನ ಪೆಪ್ಪರ್ ಪೌಡರು ಒಂದು ಅರ್ಧ ಚಮಚದಷ್ಟು, ಮತ್ತು ಗರಂ. ನಂತರ ಒಂದು ಸ್ವಲ್ಪನೇ ಖಾರದ ಹುಡಿ ಹಾಕ್ತಾಯಿಲ್ಲ. ಖಾರದ ಹುಡಿ ಹೆಚ್ಚು ಹಾಕೋದಿಲ್ಲ, ಯಾಕಂದರೆ ನಮ್ಮ ಮನೇಲಿ ಮಕ್ಕಳು ಖಾರ ಹೆಚ್ಚಿಗೆ ತಿನ್ನೋದಿಲ್ಲ. ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಲಸಿ ಇದೊಂದು 5 ನಿಮಿಷ ಈ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನಿಗೆ ಸೇರೋ ಹಾಗೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದೆಲ್ಲ ನೀರು ಬಿಟ್ಟಿದ್ದಿಲ್ಲ, ಇದೆಲ್ಲ ಒಂದು 5 ನಿಮಿಷ ಈ ಚಿಕನನ್ನು ಮೀಡಿಯಮ್ ಉರಿಯಲ್ಲಿ ಇಟ್ಟುಕೊಂಡು ಬೇಯಿಸ್ಕೊಳ್ಬೇಕು ಚೆನ್ನಾಗಿ. ಈಗ ಇದು ಕಾಯಿ ಚೆನ್ನಾಗಿ ಬೆಂದಿದೆ. ಈಗ ಇದು ಕಾಯಿ ಸುಳಿ ಹಾಕಿ ಮತ್ತೆ ಚೆನ್ನಾಗಿ ಕಲಿಸ್ತೀನಿ. ಕಲಸಿ 1-2 ನಿಮಿಷ ಬಿಡ್ತೀನಿ. ಹಾಗೆಯೇ ಚೆನ್ನಾಗಿ ಕಲಿಸ್ಕೊಡ್ತೀನಿ. ಈಗ ಮಧ್ಯಭಾಗದಲ್ಲಿ ಹೀಗೆ ಮಾಡಿ, ಮಧ್ಯಭಾಗದಲ್ಲಿ ಓಪನ್ ಮಾಡಿ ಒಂದು 5-6 ಬೆಳ್ಳುಳ್ಳಿ ಹೆಸರನ್ನು ಹಾಗೆ ಒಂಚೂರು ತೆಂಗಿನೆಣ್ಣೆ ಹಾಕಿ ಮುಚ್ತೀನಿ. ಮುಚ್ಚಿ 1-2 ನಿಮಿಷ ಸಣ್ಣ ಉರಿಲಿಟ್ಟು
ನಿಮಿಷ ಬೇಯಲಿಕ್ಕೆ ಬಿಡ್ತೀನಿ. ಈಗ ಒಂದು 2 ನಿಮಿಷ ಆಗಿದೆ. ಇದನ್ನು ತೆಗ್ತೀನಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಈಗ ಚಿಕನ್ ಗ್ರೇವಿ ರೆಡಿಯಾಗಿದೆ. ರುಚಿಯಾದಂತಹ ಚಿಕನ್ ಗ್ರೇವಿ ರೆಡಿಯಾಗಿದೆ. ನೀವು ನೋಡಿ ಹೇಗಾಗಿದೆ ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.